ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಚಿಪ್ನಿಂದ ಶಿಪ್ವರೆಗೂ ಬಾಂಧವ್ಯ, ಭಾರತ ದಕ್ಷಿಣ ಕೊರಿಯಾ ದ್ವಿಪಕ್ಷೀಯ ಸಹಕಾರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಸಂಸತ್ನಲ್ಲಿ ಬಸವೇಶ್ವರರಿಗೆ ನಮನ, ಕೇಂದ್ರ ಸಚಿವರಾದ ಕಿರಣ್ ರಿಜಿಜು, ಎಚ್ಡಿಕೆ ಸೋಮಣ್ಣ ಭಾಗಿ. ರಕ್ಷಣಾ ಒಪ್ಪಂದಕ್ಕಾಗಿ ಜರ್ಮನಿಗೆ ತೆರಳಿದ ಸಚಿವ ರಾಜನಾಥ್ ಸಿಂಗ್. ಮಹಿಳಾ ಮೀಸಲಾತಿಯ ಪರವಾಗಿಯೇ ಇದ್ದೇವೆ, ಜನಗಣತಿ ಬಳಿಕ ವಿಂಗಡಿಸಲಿ ಸಿದ್ದರಾಮಯ್ಯ. ಜೂನಿಯರ್ ವಿಶ್ವಕಪ್ ಶೂಟಿಂಗ್ ಇಂದಿನಿಂದ ಆರಂಭ, ಭಾರತೀಯರ ಮೇಲೆ ನಿರೀಕ್ಷೆಯ ಭಾರ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಇಂದಿನಿಂದ ಸಾರಿಗೆ ಮುಷ್ಕರ, ರಾಜ್ಯದ ಬಸ್ ಸಂಚಾರದಲ್ಲಿ ಏರುಪೇರು ಸಾಧ್ಯತೆ. ಇನ್ಮುಂದೆ ತಾಲೂಕು ಆಸ್ಪತ್ರೆಗಳಲ್ಲೇ 150 ಆರೋಗ್ಯ ಪರೀಕ್ಷೆ, ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಬ್ಲಾಕ್ ಪಬ್ಲಿಕ್ ಹೆಲ್ತ್ ಲ್ಯಾಬ್, ಅಲ್ಲೇ ಪರೀಕ್ಷೆ ಅಲ್ಲೇ ವರದಿ. 745 ಪರೀಕ್ಷಾ ಕೇಂದ್ರಗಳಲ್ಲಿ ಸಿಇಟಿಗೆ ಕೆಇಎ ಸಕಲ ಸಿದ್ಧತೆ, ವಸ್ತ್ರ ಸಂಹಿತೆ ಮೇಲೆ ನಿಗಾ, 3.30 ಲಕ್ಷ ಅಭ್ಯರ್ಥಿಗಳಿಂದ ಅರ್ಜಿ ಸಲ್ಲಿಕೆ. ರಾಜ್ಯದ ಹಲವೆಡೆ ಅನಿಯಮಿತ ಲೋಡ್ ಶೆಡ್ಡಿಂಗ್, ಬಿಸಿಲ ಧಗೆ ಹೆಚ್ಚಾದಂತೆ ಗರಿಷ್ಠ ಮಟ್ಟ ತಲುಪಿದ ವಿದ್ಯುತ್ ಬೇಡಿಕೆ, ಸಮರ್ಪಕ ವಿದ್ಯುತ್ ಪೂರೈಕೆಗೆ ಇಂಧನ ಇಲಾಖೆಯಿಂದ ಹರಸಾಹಸ. ಜಪಾನ್ನಲ್ಲಿ 7.4 ತೀವ್ರತೆ ಭೂಕಂಪ, ಸುನಾಮಿ ಭೀತಿ.